ಹಾಯ್ ಗೈಸ್. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ IPQC ಬಗ್ಗೆ ಹೇಳಿದೆ. ಈ ವಿಡಿಯೋದಲ್ಲಿ ಮೂರನೇ ಕ್ವಾಲಿಟಿ ಟೈಪ್ ಅಂದರೆ ಮೂರನೇ ಕೈಂಡ್ ಆಫ್ ಕ್ವಾಲಿಟಿ ಡಿಪಾರ್ಟ್ಮೆಂಟು. ಸೊ ಕ್ವಾಲಿಟಿ ಅಶ್ಯೂರೆನ್ಸ್. ಸೊ ಇದನ್ನು ಮ್ಯಾನುಫ್ಯಾಕ್ಚರಿಂಗ್ ಕ್ವಾಲಿಟಿ ಅಶ್ಯೂರೆನ್ಸ್ ಅಂತಲೂ ಕರೀತಾರೆ. ಸೊ ಇವಾಗ ಕ್ವಾಲಿಟಿ ಅಶ್ಯೂರೆನ್ಸ್ ಅಂದರೆ ಸೇಮ್ ಅದೇ ಒಂದು ಅನಾಲಜಿನ ಎತ್ಕೊಳ್ಳೋಣ. ಸೇಮ್ IQC ಹಿಂಗೆ ಆ್ಯಪಲ್ಸ್ನೆಲ್ಲ ಇನ್ವರ್ಡ್ ಆಗಿರೋ ಆ್ಯಪಲ್ಸ್ನೆಲ್ಲ ಚೆಕ್ ಮಾಡಿ ಸ್ವಲ್ಪ ಅದರಲ್ಲಿರೋ ಸ್ಯಾಂಪಲ್ನ ಚೆಕ್ ಮಾಡಿ ಜ್ಯೂಸ್ ಮಾಡೋದಕ್ಕೆ ಕಿಚನ್ಗೆ ಮೂವ್ ಮಾಡ್ತಾರೋ, ಅದೇ ಥರ ಕಿಚನ್ನಲ್ಲಿ ಜ್ಯೂಸ್ ಮಾಡಬೇಕಾದ್ರೆ ಅಲ್ಲಿರುವಂಥ ಆ್ಯಪಲ್ಸ್ ಮೇಲಿರೋ ಪ್ರಾಬ್ಲಮ್ನೆಲ್ಲ IPQC ಹೆಂಗೆ ಬಂದು ಅದನ್ನು ಫೋಕಸ್ ಮಾಡ್ತಾರೋ, ಅದೇ ಥರ ಈಗ ಕ್ವಾಲಿಟಿ ಅಶ್ಯೂರೆನ್ಸ್ ಏನು ಮಾಡ್ತಾರೆ ಅಂದರೆ ಸೇಮ್ ಅನಾಲಜಿಯಲ್ಲಿ ಆ ಆ್ಯಪಲ್ಸ್ ಎಲ್ಲ ಜ್ಯೂಸ್ ಮಾಡಿಬಿಡ್ತಾರೆ. ಸೊ ಜ್ಯೂಸ್ ಮಾಡಾದಮೇಲೆ ಜ್ಯೂಸಲ್ಲಿ ಮೇ ಬಿ ಪ್ರಾಬ್ಲಮ್ಸ್ ಬರ್ಬೋದು. ಸೊ ಟೇಸ್ಟ್ ಕಡಿಮೆ ಇರ್ಬೋದು, ಅಥವಾ ನಾವು ಅಂದ್ಕೊಂಡಿರೋಂಥ ಒಂದು ಆ ಕಲರ್ನ ಅಟೈನ್ ಮಾಡದೇ ಇರ್ಬೋದು, ಸೊ ಜ್ಯೂಸ್ ಥಿಕ್ನೆಸ್ಸು ಅಟೈನ್ ಮಾಡದೇ ಇರ್ಬೋದು. ಈ ಥರ ಪ್ರಾಬ್ಲಮ್ಸ್ ಎಲ್ಲ ಬಂದಾಗ ಈ ಥರ ಪ್ರಾಬ್ಲಮ್ಸ್ನೆಲ್ಲ ಕ್ವಾಲಿಟಿ ಅಶ್ಯೂರೆನ್ಸ್ ಅವರು ಚೆಕ್ ಮಾಡ್ತಾರೆ. ಸೊ ಕ್ವಾಲಿಟಿ ಅಶ್ಯೂರೆನ್ಸ್ ಅಂದರೆ ಇದು ಸಿಮಿಲರಾಗಿ ಬಂದು ಒಂದು ರಿಸರ್ಚ್ ಥರ ಇರುತ್ತೆ. ಸೊ ಬೇಸಿಕ್ಲಿ R&D ಥರನೇ ಇರುತ್ತೆ. ಸೊ ಆಲ್ರೆಡಿ IQCಯಲ್ಲಿ ಫೈಂಡ್ ಔಟ್ ಮಾಡೋಕ್ಕಾಗದೇ ಇರೋಂಥ ಪ್ರಾಬ್ಲಮ್ನ IPQCಯಲ್ಲಿ ಫೈಂಡ್ ಔಟ್ ಮಾಡದೇ ಇರೋವಂಥ ಪ್ರಾಬ್ಲಮ್ನ ಅಂದರೆ ಮಾಡಲಿಕ್ಕೆ ಆಗದೇ ಇರೋವಂಥ ಪ್ರಾಬ್ಲಮ್ನ ಈ ಕ್ವಾಲಿಟಿ ಅಶ್ಯೂರೆನ್ಸ್ ಅವರು ಡೀಪಾಗಿ ಅನಲೈಸ್ ಮಾಡಿ ಅದನ್ನು ಐಡೆಂಟಿಫೈ ಮಾಡೋದೇ ಕ್ವಾಲಿಟಿ ಅಶ್ಯೂರೆನ್ಸ್. ಸೊ ಆ ಕ್ವಾಲಿಟಿ ಅಶ್ಯೂರೆನ್ಸ್ ಮೇ ಬಿ ಇವ್ರು ಬಂದು ಎಲ್ಲ ಥರ ಪ್ರೋಸೆಸ್ಸು ಮಾಡ್ತಾರೆ. ಸೊ ಸಿಮಿಲರಾಗಿ ಎಲ್ಲ ಥರ ಪ್ರೋಸೆಸ್ ಆಸ್ ಪರ್ ಹೇಗೆ ಒಂದು ಪ್ರೋಸೆಸ್ ಇರುತ್ತೆ ಅದನ್ನೆಲ್ಲ ಟ್ರೈ ಮಾಡಿ ಒಂದು ಡೀಪ್ ರಿಸರ್ಚ್ ಮಾಡ್ತಾರೆ. ಸೊ ಇವಾಗ ನಿಮ್ಗೊಂದು ಡೌಟ್ ಬಂದಿರುತ್ತೆ, ಸೊ IQCಯಲ್ಲಿ ಬಂದು ಪ್ರಾಬ್ಲಮ್ನ ರಿಜೆಕ್ಟ್ ಮಾಡೋಕ್ಕಾಗಲ್ಲ, IPQCಯಲ್ಲೂ ಬಂದು ಪ್ರಾಬ್ಲಮ್ನ ರಿಜೆಕ್ಟ್ ಮಾಡೋಕ್ಕಾಗಲ್ಲ, ಆದರೆ ಜ್ಯೂಸಲ್ಲಿ ಮಾತ್ರ ಹೇಗೆ ಪ್ರಾಬ್ಲಮ್ ಬರುತ್ತೆ ಅಂತ. ಸೊ ಜ್ಯೂಸಲ್ಲಿ ಹೇಗೆ ಪ್ರಾಬ್ಲಮ್ ಬರುತ್ತೆ ಅಂತ ಕಂಡುಹಿಡಿಯೋದೇ ಒಂದು ಕ್ವಾಲಿಟಿ ಅಶ್ಯೂರೆನ್ಸ್. ಸೊ ಮೇ ಬಿ ಆ ಆ್ಯಪಲ್ಸ್ ಎಲ್ಲ ಸೇಮ್ ಅದೇ ರೀತಿ ಅನಾಲಜಿಲಿ ಆ ಆ್ಯಪಲ್ಸ್ ಎಲ್ಲ ಒಂದು ಸ್ವಲ್ಪ ದಿನ ಹಳೆ ಆ್ಯಪಲ್ ಇರ್ಬೋದು, ಇಲ್ಲ ಆ ಆ್ಯಪಲ್ನ ಇಲ್ಲಿ ಸ್ಟೋರ್ ಮಾಡಿ ಇಡಬೇಕಾದ್ರೆ ಆ ಆ್ಯಪಲ್ ಏನಾದರೂ ಪ್ರಾಬ್ಲಮ್ ಬಂದಿರ್ಬೋದು. ಈ ಥರ ಪ್ರಾಬ್ಲಮ್ಸ್ ಎಲ್ಲ ಹೇಗೆ ಬರುತ್ತೆ ಅಂತ ಡೀಪಾಗಿ ರಿಸರ್ಚ್ ಮಾಡಿದ್ರೇ ಗೊತ್ತಾಗುತ್ತೆ. ಆ ರಿಸರ್ಚ್ ಮಾಡೋ ಪ್ರಾಸೆಸ್ನೇ ಕ್ವಾಲಿಟಿ ಅಶ್ಯೂರೆನ್ಸ್ ಅವ್ರು ಮಾಡ್ತಾರೆ. ಸೊ ಕ್ವಾಲಿಟಿ ಅಶ್ಯೂರೆನ್ಸ್ ಅಂದರೆ ಬೇಸಿಕ್ಲಿ ಇದೆ ಒಂದು ಡೀಪ್ ರಿಸರ್ಚ್ ಮಾಡಿರ್ತಾರೆ. ಡೀಪ್ ರಿಸರ್ಚ್ ಮಾಡಿ ಆ ಪ್ರಾಬ್ಲಮ್ ಏನು ಅಂತ ಕಂಡುಹಿಡಿಯೋದಕ್ಕೆ ಐಡೆಂಟಿಫೈ ಮಾಡೋದಕ್ಕೆ ಬಂದು ಅವರು ಎಫರ್ಟ್ಸ್ ಎಲ್ಲ ಆಗ್ತಾಯಿರ್ತಾರೆ. ಸೊ ಇದರಲ್ಲಿ ತುಂಬ ರೀತಿಯಾದಂಥ ಪ್ರೋಸೆಸ್ ಇರುತ್ತೆ. ಸೊ ಇದು ಈ ಪ್ರಾಬ್ಲಮ್ ಇದಷ್ಟಕ್ಕೆ ಒಂದು ವರ್ಕ್ ಮುಗೀತಾ ಅಂದರೆ ಇಲ್ಲ, ಈ ಪ್ರಾಬ್ಲಮ್ ಕಂಡುಹಿಡಿದ ಮೇಲೆ ಈ ಪ್ರಾಬ್ಲಮ್ನ ಐಡೆಂಟಿಫೈ ಮಾಡಿದ್ಮೇಲೆ ಅದು ಏನು ಪ್ರಾಬ್ಲಮ್ ಅಂತ ಬಂದು ಎಲ್ಲರಿಗೂ ಹೈಲೈಟ್ ಮಾಡಬೇಕು. IPQCಗೂ ಹೈಲೈಟ್ ಮಾಡಬೇಕು, IQCಗೂ ಹೈಲೈಟ್ ಮಾಡಬೇಕು. ಯಾಕಂದರೆ ನೆಕ್ಸ್ಟ್ ಟೈಮ್ ಈ ರೀತಿ ಪ್ರಾಬ್ಲಮ್ ಬಂದರೆ ಮೇ ಬಿ ಇದಿರುತ್ತೆ ಅಂತ ಒಂದು ಅಸಂಪ್ಷನ್ ಇರುತ್ತೆ. ಸೊ ಅದಾದ ನಂತರ ನೆಕ್ಸ್ಟು ಇವರು ಬಂದು ಶಾಪ್ ಓನರ್ಗೂ ಕೂಡ ಇನ್ಫಾರ್ಮ್ ಮಾಡಬೇಕಾಗುತ್ತೆ. ಈ ರೀತಿ ಬಂದು ನಿಮ್ಮದು ಆ್ಯಪಲಲ್ಲಿ ಪ್ರಾಬ್ಲಮ್ ಇರುತ್ತೆ, ನಿಮ್ಮದು ಆ್ಯಪಲಲ್ಲಿ ಈ ಥರ ಪ್ರಾಬ್ಲಮ್ ಇದೆ, ಈ ಥರ ಪ್ರಾಬ್ಲಮ್ನ ನೀವು ರೆಕ್ಟಿಫೈ ಮಾಡಿ ನೆಕ್ಸ್ಟ್ ಬರುವಂಥ ಬ್ಯಾಚಲ್ಲಿ ಚೆನ್ನಾಗಿರೋ ಕ್ವಾಲಿಟಿ ಆಗಿರೋ ಆ್ಯಪಲ್ ಕೊಡಿ. ಆ ಥರ ಒಂದು ಕಮ್ಯುನಿಕೇಷನ್ ಕೂಡ ಇದು ಕ್ವಾಲಿಟಿ ಅಶ್ಯೂರೆನ್ಸ್ ಮಾಡಬೇಕಾಗುತ್ತೆ. ಸೊ ಸಿಮಿಲರಾಗಿ ಇನ್ನೂ ತುಂಬ ವರ್ಕ್ ಇದೆ. ಬೇಸಿಕ್ಲಿ ಇಷ್ಟೇ ಮೇಯ್ನು. ಅದಾದ ನಂತರ ಇನ್ನೂ ಇಂಡಸ್ಟ್ರಿ ಟರ್ಮ್ಸಲ್ಲಿ ತುಂಬ ವರ್ಕ್ ಇರುತ್ತೆ. ಅದೆಲ್ಲ ಇಂಡಸ್ಟ್ರಿಗೆ ಹೋದಾಗ ಗೊತ್ತಾಗುತ್ತೆ. ಸೊ ಇಂಡಸ್ಟ್ರಿಗೆ ಹೋದ್ಮೇಲೆ ಡೀಪಾಗಿ ನೀವು ಕಲ್ತ್ಕೊಬೋದು. ಸೊ ಇದಿಷ್ಟೇ ಕ್ವಾಲಿಟಿ ಅಶ್ಯೂರೆನ್ಸು. ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಮಾಡ್ಬೋದು. ಸೊ ಕ್ವಾಲಿಟಿ ಅಶ್ಯೂರೆನ್ಸಲ್ಲಿ ಏನಾದರೂ ನಿಮ್ಗೆ ಡೌಟ್ ಇತ್ತು ಅಂದರೆ ಸೊ ಮುಂದೆ ಒಂದು ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಸೊ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೆಲ್ಪ್ ಆಗುತ್ತೆ ಬೇರೆಯವ್ರಿಗೂ. ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.